ಹೆಲೋ ಎವ್ರಿವನ್, ವೆಲ್ಕಮ್ ಟು ಖುಷಿ ರುಚಿ ವ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ಪುಳಿಯೋಗರೆ ಮಾಡ್ಕೊಳ್ತಿದ್ದೇವೆ. ಅತಿ ಕಡಿಮೆ ಸಮಯದಲ್ಲಿ ಹಾಗೂ ರುಚಿ ರುಚಿಯಾದ ಬ್ರೇಕ್ಫಾಸ್ಟ್. ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಆನಂತರ ಸಾಸಿವೆ ಹಾಕ್ಕೊಂಡಿದ್ದೇವೆ, ಸ್ವಲ್ಪ ಕರಿಬೇವು, ನೆಲಗಡಲೆ, ಒಣಮೆಣಸು ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೇವೆ. ಸೊ ಒಂದ್ಸಲ ಇದೆಲ್ಲ ರೋಸ್ಟ್ ಆಯ್ತು ಅಂತ ಗೊತ್ತಾದ ನಂತರ ಅದನ್ನು ತೆಗೆದು ಬೇರೆ ಸಪ್ರೇಟ್ ಪ್ಲೇಟಲ್ಲೇ ಹಾಕ್ಕೊಂಡಿಟ್ಟಿದ್ದೇವೆ. ನಂತರ ಸೇಮ್ ಪಾತ್ರೆಗೆ ಹುಳಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಸೊ ಎಷ್ಟು ಬೇಕಷ್ಟು ಬೆಲ್ಲ, ರುಚಿಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಕೊಂಡು ಅದನ್ನು ಸರಿಯಾಗಿ ಪಾಕದ ರೀತಿ ಮಾಡಿಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ಇವಾಗ ಪುಳಿಯೋಗರೆ ಪೌಡರನ್ನು ಮಿಕ್ಸ್ ಮಾಡಿ. ಸೊ ಈ ಪುಳಿಯೋಗರೆ ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡಿದ್ದು ನಾವು. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ. ಈ ಪುಳಿಯೋಗರೆ ಮಸಾಲೆ ತಿಕ್ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಮೊದಲಿಗೆ ಹುರಿದುಕೊಂಡಿಟ್ಟಂತಹ ಕಡಲೆ ಬೀಜಗಳನ್ನು ಈಗ ಈ ಮಿಶ್ರಣದ ಜೊತೆ ಮಿಕ್ಸ್ ಮಾಡಿ. ಇದಾದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ಅನ್ನವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿ ರುಚಿಯಾದ ಪುಳಿಯೋಗರೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರದ ಕುಕಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ವ್ಲಾಗ್ ಖುಷಿ ರುಚಿ ವ್ಲಾಗನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್.